ಎಲ್ರಿಗೂ ನಮಸ್ಕಾರ. ಕೆಸೆಟ್ ಎಕ್ಸಾಮ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಕೆಸೆಟ್ನಲ್ಲಿ ಕಂಪಲ್ಸರಿ ಪೇಪರ್ ಆದಂತಹ ಜನರಲ್ ಪೇಪರ್ 1 ಇದರ ಒಂದು ಟಾಪಿಕ್ ಐಸಿಟಿ ಬಗೆಗಿನ ಪ್ರಶ್ನೆಗಳನ್ನ ನೋಡಲಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿರುವ ಎಲ್ಲಾ ಪ್ರಶ್ನೆಗಳು ಯುಜಿಸಿ ನೆಟ್ ಎಕ್ಸಾಮ್ ಅಲ್ಲಿ ಅಪಿಯರ್ ಆದಂತಹ ಪ್ರಶ್ನೆಗಳಾಗಿವೆ. ಯುಜಿಸಿ ನೆಟ್ ಹಾಗೂ ಕೆಸೆಟ್ ಎಕ್ಸಾಮಿನ ಸಿಲೆಬಸ್ ಸಿಮಿಲರ್ ಆಗಿರೋ ಕಾರಣ ಈ ಪ್ರಶ್ನೆಗಳನ್ನು ಸಹ ನೋಡಿಕೊಂಡು ಹೋಗೋದು ಒಳಿತು. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರೆ ಕೆಸೆಟ್ ಆಕಾಂಕ್ಷಿಗಳೊಂದಿಗೆ ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, an unsolicited email message sent to many recipients at once is a unsolicited ಅಂದ್ರೆ ಅನಗತ್ಯ ಮೆಸೇಜ್ಗಳು. ಸೊ ಅನಗತ್ಯ ಇಮೇಲ್ಗಳನ್ನ ಒಂದೇ ಬಾರಿಗೆ ಹೆಚ್ಚಿನ ಇಮೇಲ್ ಬಳಕೆದಾರರಿಗೆ ಸೆಂಡ್ ಮಾಡಿದಾಗ ಅದನ್ನ ಏನಂತ ಕರೀತಾರೆ ಅನ್ನೋದು ಈ ಪ್ರಶ್ನೆ ಆಗಿದೆ. ಆಪ್ಷನ್ 1 ವರ್ಮ್, ಆಪ್ಷನ್ 2 ವೈರಸ್, ಆಪ್ಷನ್ 3 ಥ್ರೆಡ್, ಆಪ್ಷನ್ 4 ಸ್ಪ್ಯಾಮ್. ಇದಕ್ಕೆ ಸರಿಯಾದ ಉತ್ತರ ಸ್ಪ್ಯಾಮ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಡ್ಯಾಶ್ ಇಸ್ ಅ ಟೈಪ್ ಆಫ್ ಮೆಮೊರಿ ಸರ್ಕ್ಯೂಟ್ರಿ ದಟ್ ಹೋಲ್ಡ್ಸ್ ದ ಕಂಪ್ಯೂಟರ್ ಸ್ಟಾರ್ಟ್ಅಪ್ ರೂಟೀನ್. ಕಂಪ್ಯೂಟರ್ನ ಹಲವು ಮೆಮೊರಿಗಳಲ್ಲಿ ಯಾವುದು ಅದರ ಸ್ಟಾರ್ಟ್ಅಪ್ ರೂಟೀನ್ ಅನ್ನ ಹಿಡಿದಿಟ್ಕೊಳ್ಳುತ್ತೆ ಅನ್ನೋದು ಪ್ರಶ್ನೆ ಆಗಿದೆ. ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ 1 ರಿಮ್, ರೀಡ್ ಇನಿಷಿಯಲ್ ಮೆಮೊರಿ, ಆಪ್ಷನ್ 2 ರ್ಯಾಮ್, random access memory, option 3 ROM, read only memory, option 4 cache memory. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ROM ಅಥವಾ read only memory ಆಗಿರುತ್ತೆ. ನಿಮಗೆ ಗೊತ್ತಿರುವಂತೆ ಕಂಪ್ಯೂಟರ್ನ ಹಲವು ಮೆಮೊರಿಗಳಿರುತ್ತೆ, ರ್ಯಾಮ್, ರೋಮ್ ಇತ್ಯಾದಿಗಳು. ಇದರಲ್ಲಿ ಸ್ಟಾರ್ಟ್ಅಪ್ ರೂಟೀನ್ ಅನ್ನ ರೋಮ್ ಅನ್ನುವಂಥದ್ದು ಹಿಡಿದಿಟ್ಕೊಳ್ಳುತ್ತೆ. ರೋಮ್ ಅನ್ನುವುದು ಕಂಪ್ಯೂಟರ್ಗೆ ಹಾರ್ಡ್ ಡಿಸ್ಕ್ ಅನ್ನ ಹೇಗೆ ಆಕ್ಸೆಸ್ ಮಾಡೋದು, ಆಪರೇಟಿಂಗ್ ಸಿಸ್ಟಮ್ ಅನ್ನ ಹೇಗೆ ಹುಡುಕಬಹುದು ಹಾಗೂ ಅದನ್ನ ರ್ಯಾಮಿಗೆ ಅಥವಾ ರ್ಯಾಂಡಮ್ ಆಕ್ಸೆಸ್ ಮೆಮೊರಿಗೆ ಹೇಗೆ ಲೋಡ್ ಮಾಡಬಹುದು ಅನ್ನೋದನ್ನ ಹೇಳುತ್ತೆ. ಮುಂದಿನ ಪ್ರಶ್ನೆ, an ASCII is a character encoding scheme that is employed by personal computers in order to represent various characters, numbers and control keys that the computer user selects on the keyboard. ASCII is an acronym for. ಇಲ್ಲಿ ಪ್ರಶ್ನೆಯಾಗಿದೆ ಆಸ್ಕಿಯ ಆಕ್ರೋನಿಮ್. ಸೊ ಇಲ್ಲಿ ಆಸ್ಕಿಯ ಫುಲ್ ಫಾರ್ಮ್ ಅನ್ನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ನೆಕ್ಸ್ಟ್ ಕ್ವೆಶ್ಚನ್, NME ICT ಸ್ಟ್ಯಾಂಡ್ಸ್ ಫಾರ್. ಇದರಲ್ಲಿ NME ICT ಯ ಫುಲ್ ಫಾರ್ಮ್ ಅನ್ನ ಕೇಳಿದ್ದಾರೆ. ಆಪ್ಷನ್ 1 ನ್ಯಾಷನಲ್ ಮಿಷನ್ ಆನ್ ಎಜುಕೇಶನ್ ಥ್ರೂ ICT. ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, CSS ಸ್ಟ್ಯಾಂಡ್ಸ್ ಫಾರ್. ಇಲ್ಲಿ CSS ನ ಫುಲ್ ಫಾರ್ಮ್ ಕೇಳಿದ್ದಾರೆ. ಆಪ್ಷನ್ ಗಳನ್ನ ನೋಡೋಣ. ಆಪ್ಷನ್ ಎ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್, ಆಪ್ಷನ್ ಬಿ ಕಲೆಕ್ಟಿಂಗ್ ಸ್ಟೈಲ್ ಶೀಟ್ಸ್, ಆಪ್ಷನ್ ಸಿ ಕಂಪ್ಯಾರಿಟಿವ್ ಸ್ಟೈಲ್ ಶೀಟ್ಸ್, ಆಪ್ಷನ್ ಡಿ ಕಾಂಪ್ರಿಹೆನ್ಸಿವ್ ಸ್ಟೈಲ್ ಶೀಟ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, MOOC ಸ್ಟ್ಯಾಂಡ್ಸ್ ಫಾರ್. ಇಲ್ಲಿ ಕೂಡ MOOC ಯ ಫುಲ್ ಫಾರ್ಮ್ ಅನ್ನ ಕೇಳಿದ್ದಾರೆ. ಆಪ್ಷನ್ ಗಳನ್ನ ನೋಡೋಣ. ಆಪ್ಷನ್ ಎ ಮೀಡಿಯಾ ಆನ್ಲೈನ್ ಓಪನ್ ಕೋರ್ಸ್, ಆಪ್ಷನ್ ಬಿ ಮ್ಯಾಸಚೂಸೆಟ್ಸ್ ಓಪನ್ ಆನ್ಲೈನ್ ಕೋರ್ಸ್, ಆಪ್ಷನ್ ಸಿ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್, ಆಪ್ಷನ್ ಡಿ ಮಿರಿಂಟ್ ಓಪನ್ ಆನ್ಲೈನ್ ಕೋರ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಆಗಿದೆ. ಅಂದ್ರೆ ಉಚಿತ ಮುಕ್ತ ಆನ್ಲೈನ್ ಕೋರ್ಸ್. ಇದಕ್ಕೆ ಒಂದು ಉದಾಹರಣೆಯನ್ನ ನೀಡುವುದಾದ್ರೆ ಭಾರತ ಸರ್ಕಾರದ ಸ್ವಯಂ ಪೋರ್ಟಲ್ ಆಗಿದೆ. ಮುಂದಿನ ಪ್ರಶ್ನೆ, ದ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ದ ಸಿಂಬಲ್ಸ್. ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಅಂದ್ರೆ ಇದರ ಬೇಸ್ ವ್ಯಾಲ್ಯೂ ಯಾವಾಗ್ಲೂ 16 ಆಗಿರುತ್ತೆ. ಇದರಲ್ಲಿ ಎಷ್ಟು ಸಿಂಬಲ್ಸ್ ಗಳಿವೆ ಅಂತ ಪ್ರಶ್ನೆ ಆಗಿದೆ. ಇದರಲ್ಲಿ 16 ಸಿಂಬಲ್ಸ್ ಇರುತ್ತೆ. ಆ 16 ಸಿಂಬಲ್ಸ್ ಗಳು ಯಾವುವು ಅಂದ್ರೆ ಆಪ್ಷನ್ ಬಿ 0 to 9, A to F. ಇಲ್ಲಿ 0 to 9 ಅಲ್ಲಿ 10 ಸಿಂಬಲ್ಸ್, A to F ಅಲ್ಲಿ 6 ಸಿಂಬಲ್ಸ್, ಒಟ್ಟು 16 ಸಿಂಬಲ್ಸ್ ಇರುತ್ತೆ. ಮುಂದಿನ ಪ್ರಶ್ನೆ, ಸಿಂಬಲ್ಸ್ A to F are used in which one of the following? ಈ ಪ್ರಶ್ನೆಯನ್ನ ನೀವೇ ಉತ್ತರಿಸಬಹುದು. ಹಿಂದಿನ ಪ್ರಶ್ನೆಯಲ್ಲಿ ನಾವು ನೋಡಿದಂತೆ A to F ಅನ್ನೋ ಸಿಂಬಲ್ಸ್ ಅನ್ನ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಅಂದ್ರೆ ಬೇಸ್ ವ್ಯಾಲ್ಯೂ 16 ಇರುವ ನಂಬರ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತಾರೆ. ನಿಮಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡೋದಾದ್ರೆ ಆಪ್ಷನ್ ಎ ಬೈನರಿ ನಂಬರ್ ಸಿಸ್ಟಮ್ ಅಂದ್ರೆ ಬೇಸ್ ವ್ಯಾಲ್ಯೂ 2 ಆಗಿರುತ್ತೆ. ಡೆಸಿಮಲ್ ನಂಬರ್ ಸಿಸ್ಟಮ್ ಅಂದ್ರೆ ಬೇಸ್ ವ್ಯಾಲ್ಯೂ ಇಸ್ 10. ಆಪ್ಷನ್ ಡಿ ಆಕ್ಟಲ್ ನಂಬರ್ ಸಿಸ್ಟಮ್ ಅಂದ್ರೆ ಬೇಸ್ ವ್ಯಾಲ್ಯೂ 8 ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ದ ಫಸ್ಟ್ ವೆಬ್ ಬ್ರೌಸರ್ ಈಸ್. ನೀವು ಹಲವಾರು ವೆಬ್ ಬ್ರೌಸರ್ ಗಳನ್ನ ನೋಡಿರ್ತೀರಾ. ಅದರಲ್ಲಿ ಮೊದಲನೇ ವೆಬ್ ಬ್ರೌಸರ್ ಯಾವುದಾಗಿತ್ತು ಅನ್ನೋದು ಪ್ರಶ್ನೆ ಆಗಿದೆ. ಆಪ್ಷನ್ ಎ ಇಂಟರ್ನೆಟ್ ಎಕ್ಸ್ಪ್ಲೋರರ್, ಇದು ಮೈಕ್ರೋಸಾಫ್ಟ್ ನ ಒಂದು ಬ್ರೌಸರ್. ಆಪ್ಷನ್ ಬಿ
ನೆಟ್ಸ್ಕೇಪ್, ಆಪ್ಷನ್ ಸಿ ವರ್ಲ್ಡ್ ವೈಡ್ ವೆಬ್, ಆಪ್ಷನ್ ಡಿ ಫೈರ್ಫಾಕ್ಸ್. ಇದು ಮೊಜಿಲ್ಲಾ ಅವರ ಒಂದು ಬ್ರೌಸರ್. ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಮೊದಲನೇ ವೆಬ್ ಬ್ರೌಸರ್ ಆಪ್ಷನ್ ಸಿ www, ದಟ್ ಇಸ್ ವರ್ಲ್ಡ್ ವೈಡ್ ವೆಬ್ ಆಗಿರುತ್ತೆ. Personal computer uses a number of chips mounted on a circuit board called option A microprocessor, option B system board, option C daughter board, option D motherboard. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮದರ್ಬೋರ್ಡ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, the file extension of MS Word document in Office 2007 is option A .pdf, option B .doc, option C .docx, option D txt. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ .docx ಆಗಿರುತ್ತೆ. PDF ಫೈಲ್ಗಳ ಫಾರ್ಮ್ಯಾಟ್ .pdf ಇಂದ ಎಂಡ್ ಆಗುತ್ತೆ. ಡಾಕ್ಯುಮೆಂಟ್ ಅಥವಾ ವರ್ಡ್ ಫೈಲ್ಸ್ಗೆ .doc ಇಂದ ಎಂಡ್ ಆಗುತ್ತೆ ಹಾಗೂ ನೋಟ್ ಪ್ಯಾಡ್ ನ ಫೈಲ್ಸ್ಗೆ .text ಇಂದ ಎಂಡ್ ಆಗುತ್ತೆ. ಆದ್ರೆ ಇಲ್ಲಿ ಕೇಳಿರುವಂತದ್ದು MS ವರ್ಡ್ ಆಫೀಸ್ 2007 ನ ಫೈಲ್ ಎಕ್ಸ್ಟೆನ್ಷನ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, Dash is a protocol used by email clients to download emails to your computer. ಇವುಗಳಲ್ಲಿ ಯಾವ ಪ್ರೋಟೋಕಾಲ್ ಅನ್ನ ಇಮೇಲ್ಸ್ ಡೌನ್ಲೋಡ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ TCP, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, ಆಪ್ಷನ್ ಬಿ FTP, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಆಪ್ಷನ್ ಸಿ SMTP, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಆಪ್ಷನ್ ಡಿ POP, ಪೋಸ್ಟ್ ಆಫೀಸ್ ಪ್ರೋಟೋಕಾಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ POP ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, TCP or IP is necessary if one is to connect to the A phone lines, B LAN, C internet, D a server. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಟರ್ನೆಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, each character on the keyboard of computer has an ASCII value which stands for. ಇಲ್ಲಿ ಮತ್ತೆ ನಿಮಗೆ ASCII ಇದರ ಫುಲ್ ಫಾರ್ಮ್ ಅನ್ನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ ಅನ್ನೋದು ಪ್ರಶ್ನೆ ಆಗಿದೆ. ಆಪ್ಷನ್ ಎ ಪ್ಯಾಸ್ಕಲ್, ಆಪ್ಷನ್ ಬಿ ಮೈಕ್ರೋಸಾಫ್ಟ್ ಆಫೀಸ್, ಆಪ್ಷನ್ ಸಿ ಜಾವಾ, ಆಪ್ಷನ್ ಡಿ C++. ಪ್ಯಾಸ್ಕಲ್, ಜಾವಾ ಹಾಗೂ C++ ಇವುಗಳು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳಾಗಿವೆ. ಆದ್ರಿಂದ ಆಪ್ಷನ್ ಬಿ ಮೈಕ್ರೋಸಾಫ್ಟ್ ಆಫೀಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ಇದು ವರ್ಡ್, ಎಕ್ಸೆಲ್ ಮುಂತಾದವುಗಳನ್ನು ಒಳಗೊಂಡ ಒಂದು ಸೆಟ್ ಆಫ್ ಅಪ್ಲಿಕೇಶನ್ ಆಗಿದೆ. ಮುಂದಿನ ಪ್ರಶ್ನೆ, ಮಿನಿಮಮ್ ನಂಬರ್ ಆಫ್ ಬಿಟ್ಸ್ ರಿಕ್ವೈರ್ಡ್ ಟು ಸ್ಟೋರ್ ಎನಿ 3-digit ಡೆಸಿಮಲ್ ನಂಬರ್ ಇಸ್ ಈಕ್ವಲ್ ಟು. 3-digit ಡೆಸಿಮಲ್ ನಂಬರ್ ಅನ್ನ ಸ್ಟೋರ್ ಮಾಡಲಿಕ್ಕೆ ಎಷ್ಟು ಬಿಟ್ಸ್ ಗಳು ಬೇಕಾಗಬಹುದು ಅನ್ನೋದು ಪ್ರಶ್ನೆ ಆಗಿದೆ. ಆಪ್ಷನ್ ಎ 3, ಆಪ್ಷನ್ ಬಿ 5, ಆಪ್ಷನ್ ಸಿ 8, ಆಪ್ಷನ್ ಡಿ 10. ಇದರಲ್ಲಿ ಡಿ 10 ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋವಿಂಗ್ ಆಪರೇಟಿಂಗ್ ಸಿಸ್ಟಮ್ಸ್ ಇಸ್ ಯೂಸ್ಡ್ ಆನ್ ಮೊಬೈಲ್ ಫೋನ್ಸ್? ಮೊಬೈಲ್ ಫೋನ್ಸ್ ಅಲ್ಲಿ ಈ ಕೆಳಗಿನ ಯಾವ ಆಪರೇಟಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ವಿಂಡೋಸ್ ವಿಸ್ತಾ, ಆಪ್ಷನ್ ಬಿ ಆಂಡ್ರಾಯ್ಡ್, ಆಪ್ಷನ್ ಸಿ ವಿಂಡೋಸ್ XP, ಆಪ್ಷನ್ ಡಿ ಆಲ್ ಆಫ್ ದ ಎಬವ್. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಂಡ್ರಾಯ್ಡ್ ಆಗಿರುತ್ತೆ. ಆಂಡ್ರಾಯ್ಡ್ ಅನ್ನ ಮೊಬೈಲ್ ಫೋನ್ಗಳಲ್ಲಿ ಆಪರೇಟಿಂಗ್ ಸಿಸ್ಟಮ್ ಆಗಿ ಯೂಸ್ ಮಾಡ್ತಾರೆ. ಇನ್ನು ನೀವು ಆಪಲ್ ಫೋನ್ಸ್ ಅನ್ನ ಯೂಸ್ ಮಾಡ್ತಿದ್ರೆ, ಅಂದ್ರೆ ಐಫೋನ್ಸ್ ಅನ್ನ ಯೂಸ್ ಮಾಡ್ತಿದ್ರೆ ಅಲ್ಲಿ ಆಪಲ್ iOS ಅನ್ನುವ ಆಪರೇಟಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್, HTML is used to create. HTML ಅಂದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಇದನ್ನ ಏನನ್ನು ಕ್ರಿಯೇಟ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಮೆಷಿನ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್, ಆಪ್ಷನ್ ಬಿ ಹೈ ಲೆವೆಲ್ ಪ್ರೋಗ್ರಾಮ್, ಆಪ್ಷನ್ ಸಿ ವೆಬ್ ಪೇಜ್, ಆಪ್ಷನ್ ಡಿ ವೆಬ್ ಸರ್ವರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವೆಬ್ ಪೇಜ್ ಆಗಿರುತ್ತೆ. ಅಂದ್ರೆ HTML ಅನ್ನ ವೆಬ್ ಪೇಜ್ ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ಸ್ ಆನ್ ಆನ್ ಇಂಟರ್ನೆಟ್ ಆರ್ ಐಡೆಂಟಿಫೈಡ್ ಬೈ. ಇಂಟರ್ನೆಟ್ ಅಲ್ಲಿರುವಂತಹ ಕಂಪ್ಯೂಟರ್ಸ್ ಅನ್ನ ಹೇಗೆ ಐಡೆಂಟಿಫೈ ಮಾಡ್ತಾರೆ? ಆಪ್ಷನ್ ಎ ಇಮೇಲ್ ಅಡ್ರೆಸ್, ಆಪ್ಷನ್ ಬಿ ಸ್ಟ್ರೀಟ್ ಅಡ್ರೆಸ್, ಆಪ್ಷನ್ ಸಿ IP ಅಡ್ರೆಸ್, ಆಪ್ಷನ್ ಡಿ ನನ್ ಆಫ್ ದಿ ಅಬವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ IP ಅಡ್ರೆಸ್ ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ವಾಸ್ ದ ಫಸ್ಟ್ ಕಂಪನಿ ಟು ಲಾಂಚ್ ಮೊಬೈಲ್ ಫೋನ್ ಸರ್ವಿಸಸ್ ಇನ್ ಇಂಡಿಯಾ? ಆಪ್ಷನ್ ಎ SR, ಆಪ್ಷನ್ ಬಿ BPL, ಆಪ್ಷನ್ ಸಿ ಹಚಿನ್ಸನ್,
ಆಪ್ಷನ್ ಡಿ ಏರ್ಟೆಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಏರ್ಟೆಲ್. Next question. Keyboard has at least option A 91 keys, option B 101 keys, option C 111 keys, option D 121 keys. ಒಂದು ಕೀಬೋರ್ಡ್ ಅಂದ್ರೆ ಅದರಲ್ಲಿ ಮಿನಿಮಮ್ ಎಷ್ಟು ಕೀಸ್ ಗಳಿರಬೇಕು ಅನ್ನೋದು ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 101 keys. Next question. DPI stands for option A dots per inch, option B digits per unit, option C dots pixel inch, option D diagrams per inch. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ dots per inch ಆಗಿದೆ. Next question. Transfer of data from one application to another line is known as option A dynamic disk exchange, option B dot-G data exchange, option C dogmatic data exchange, option D dynamic data exchange. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ dynamic data exchange ಆಗಿರುತ್ತೆ. Next question. Using websites to pour out one's grievances is called. ತಮ್ಮ ದುಃಖಗಳನ್ನ ಸಂಕಟಗಳನ್ನ ತೋಡಿಕೊಳ್ಳುವುದಕ್ಕೆ ವೆಬ್ಸೈಟ್ಗಳನ್ನ ಯೂಸ್ ಮಾಡಿದ್ರೆ ಅದಕ್ಕೆ ಏನಾಗಿ ಕರೀತಾರೆ ಅನ್ನೋದು ಪ್ರಶ್ನೆ ಆಗಿದೆ. ಆಪ್ಷನ್ ಎ ಸೈಬರ್ ವೆಂಟಿಂಗ್, ಆಪ್ಷನ್ ಬಿ ಸೈಬರ್ ರ್ಯಾಂಟಿಂಗ್, ಆಪ್ಷನ್ ಸಿ ವೆಬ್ ಹೇಟ್, ಆಪ್ಷನ್ ಡಿ ವೆಬ್ ಪ್ಲೀ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೈಬರ್ ವೆಂಟಿಂಗ್ ಆಗಿದೆ. Next question. Information and communication technology includes option A online learning, option B learning through the use of EduSat, option C web-based learning, option D all of the above. Information and communication technology, online learning, learning through the use of EduSat, web-based learning ಈ ಎಲ್ಲವನ್ನು ಯೂಸ್ ಮಾಡುವ ಕಾರಣ ಒಳಗೊಂಡಿರುವ ಕಾರಣ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಅನ್ನೋದು ಸರಿಯಾದ ಉತ್ತರ ಆಗಿದೆ. Next question. Video transmission over the internet that looks like delayed live casting is called option A virtual video, option B direct broadcast, option C video shift, option D real time video. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಿಯಲ್ ಟೈಮ್ ವಿಡಿಯೋ ಆಗಿದೆ. ಮುಂದಿನ ಪ್ರಶ್ನೆ. Which one of the following is different from other members? Option A Google, option D Windows, ಆಪ್ಷನ್ ಸಿ ಲಿನಕ್ಸ್, ಆಪ್ಷನ್ ಡಿ ಮ್ಯಾಕ್. ಈ ಕೆಳಗಿನವುಗಳಲ್ಲಿ ಯಾವುದು ಇತರೆ ಮೆಂಬರ್ಗಳಿಂದ ಡಿಫ್ರೆಂಟ್ ಆಗಿದೆ ಅಂತ ಕೇಳಿದ್ದಾರೆ. ಇದರಲ್ಲಿ ವಿಂಡೋಸ್, ಲಿನಕ್ಸ್ ಮತ್ತು ಮ್ಯಾಕ್ಸ್ ಅನ್ನುವಂಥದ್ದು ಆಪರೇಟಿಂಗ್ ಸಿಸ್ಟಮ್ ಆಗಿವೆ. ಬಟ್ ಆಪ್ಷನ್ ಎ ಗೂಗಲ್ ಇದು ಸರ್ಚ್ ಇಂಜಿನ್ ಆಗಿದೆ. ಆದ್ರಿಂದ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅನ್ ಔಟ್ಪುಟ್ ಡಿವೈಸ್? ಈ ಕೆಳಗಿನವುಗಳಲ್ಲಿ ಯಾವುದು ಔಟ್ಪುಟ್ ಡಿವೈಸ್ ಅಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ 1 ಪ್ರಿಂಟರ್, ಆಪ್ಷನ್ 2 ಸ್ಪೀಕರ್, ಆಪ್ಷನ್ 3 ಮಾನಿಟರ್, ಆಪ್ಷನ್ 4 ಕೀಬೋರ್ಡ್. ಇದರಲ್ಲಿ ಆಪ್ಷನ್ 4 ಕೀಬೋರ್ಡ್ ಇದು ಇನ್ಪುಟ್ ಡಿವೈಸ್ ಆದ ಕಾರಣ ಇದು ಸರಿಯಾದ ಉತ್ತರ ಆಗಿದೆ. ವರ್ಚುವಲ್ ಮೆಮೊರಿ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಎ an extremely large main memory, option B an extremely large secondary memory, option C an illusion of extremely large main memory, option D a type of memory used in supercomputers. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ an illusion of extremely large main memory ಆಗಿರುತ್ತೆ. Which of the following statement is correct? ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅನ್ನೋದು ಕೇಳಿದ್ದಾರೆ. ಇಲ್ಲಿ ಮಾಡರ್ನ್ಗೆ ಸಂಬಂಧಪಟ್ಟ ಕೆಲವು ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಅವುಗಳನ್ನ ನೋಡೋಣ. ಆಪ್ಷನ್ ಎ ಮಾಡರ್ನ್ is a software, option B modem helps in stabilizing the voltage, option C modem is the operating system, option D modem converts the analog signal into digital signal and vice versa. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಐಸಿಟಿ ಟಾಪಿಕ್ಗೆ ಸಂಬಂಧಪಟ್ಟ ಹಲವು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದೀವಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನೋಡೋಣ. ಧನ್ಯವಾದಗಳು.